Hello, ಎಲ್ರಿಗೂ ನಮಸ್ಕಾರ. Welcome back to Throttle with Brothers. Today we are riding the Meteor 350, the first bike which got J series engine introduced Royal Enfield ಅಲ್ಲಿ. ಇದನ್ನ ancestor ಬಗ್ಗೆ ಮಾತಾಡಂಗಿದ್ದಂದ್ರೆ it is the Thunderbird 350. ಎಲ್ಲರೂ ಬುಲೆಟ್ ಅಂತ ಅನ್ಸ್ಕೊಂತಾರೆ, but no, the Meteor comes from the lineage of Thunderbird 350. That is the bike which kept everything alive for Royal Enfield. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇದನ್ ಇಂಜಿನ್ 350cc, 27 Nm ಟಾರ್ಕು, 20 bhp. ಸಿಟಿಗೆ ಪರ್ಫೆಕ್ಟ್ ಆಗಿದೆ, ಬಟ್ ಹೈವೇಗೆ ಐ ವುಡಂಟ್ ರೆಕಮೆಂಡ್. ನೀವು ಅಕಸ್ಮಾತ್ 80-70 ಕ್ರೂಸ್ ಮಾಡ್ಕೊಂಡು ಓಡ್ತಿದೆ ಅಂದ್ರೆ ಪರ್ಫೆಕ್ಟ್ ಬೈಕ್ ಇದು. ಇಲ್ಲ ಅಂದ್ರೆ ಯು ಕ್ಯಾನ್ ಆಲ್ವೇಸ್ ಲುಕ್ ಫಾರ್ KTMs ಆರ್ ಬಜಾಜ್ ಬೈಕ್ಸ್. ಅರ್ಥ ಆಯ್ತು ಅನ್ಸುತ್ತೆ. ಇದನ್ ಕಂಫರ್ಟ್ ಬಗ್ಗೆ ಮಾತಾಡಂಗೆ ಇಲ್ಲ. ಸೀಟಿಂಗ್ ಇಸ್ ರಿಯಲಿ ಕಂಫರ್ಟಬಲ್, ಸಾಫ್ಟ್ ಸೀಟ್ಸ್, ಅರ್ಗೋನಾಮಿಕ್ಸ್ ಸಖತ ಇದೆ. ಶಾರ್ಟ್ ರೈಡರ್ಸ್ಗೆ ಪರ್ಫೆಕ್ಟ್ ಬೈಕು. ಲಾಂಗರ್ ಓಡಿಸ್ಬೋದು, ಬಟ್ ಇಟ್ ವಿಲ್ ಆಲ್ವೇಸ್ ಸೂಟ್ ಶಾರ್ಟ್ ರೈಡರ್ಸ್ ಬೆಟರ್ ದನ್ ಲಾಂಗ್ ರೈಡರ್ಸ್. ನಾನು 5'8" ಅಂಡ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಕಂಫರ್ಟಬಲ್ ಬೈಕ್ ನಂಗೆ ಪರ್ಸನಲಿ ಮಾತಾಡ್ಬೇಕಂದ್ರೆ. ಅಂಡ್ ಇದನ್ ಅದರ್ ಫೀಚರ್ಸ್ ಅಂತ ಏನ್ ಜಾಸ್ತಿ ಇಲ್ಲ. ರಾಯಲ್ ಎನ್ಫೀಲ್ಡ್ ಇಸ್ ರಾಯಲ್ ಎನ್ಫೀಲ್ಡ್, ಎಂಡಿಂಗ್ ಅಲ್ಲಿ ಜಾಸ್ತಿ ಫೀಚರ್ಸ್ ಏನಿಲ್ಲ. ಅಂಡ್ ಯಾ ಇದು ಇಟ್ ಹ್ಯಾಸ್ ಇದು ಟ್ಯೂಬ್ಲೆಸ್ ಟೈರು, ಅಲಾಯ್ ವೀಲು. ಸೊ ಮುಂದೆ ನಿಮ್ಗೆ 19 ಇಂಚು, ಹಿಂದೆ 18 ಇಂಚು. ಸಸ್ಪೆನ್ಷನ್ ಮುಂದೆ ಸಖತ್ ಸಾಫ್ಟ್ ಇದೆ, ಹಿಂದೆ ಸ್ಟಿಫ್ ಇದೆ. ಬಟ್ ಇದರಿಂದ ಅಲಾಯ್ ಸೈಜು ವೀಲ್ ಇಂದ ಯಾವ್ದೋ ಹಳ್ಳ ದಿಡ್ಡ ಇಲ್ದ ಅಂದ್ರೆ ಆರಾಮಾಗಿ ಆಚೆ ಬರುತ್ತೆ. ಬಟ್ ಆಲ್ಸೋ ಯು ವಿಲ್ ಆಲ್ವೇಸ್ ಫೀಲ್ ಇಟ್. ರೋಡಲ್ಲಿ ಏನಿದೆಯೋ ಎಲ್ಲ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಸಿಟಿಗೆ ಓಡ್ಸಕ್ ಸಖತ್ ನಿಂಬಲ ಇದೆ, ಚೆಚ್ಚಾಡ್ಕೊಂಡು ಓಡಿಸ್ಬೋದು. ಹಾಗಂತ ಚೆಚ್ಚಿ ಅಂತ ನಾನು ಅಂತ ಇಲ್ಲ, ಇಟ್ ಈಸ್ ಅ ವೆರಿ ಕಂಫರ್ಟಬಲ್ ಬೈಕ್. ಈ ಬೈಕ್ ಓಡಿಸೋರ್ದು 2 ಪರ್ಸನಾಲಿಟಿ ಇರುತ್ತೆ. ಒಂದು ಬಂದು ಕರ್ಣನ್ ತರ ಒಂಟಿಯಾಗೆ ಓಡಿಸ್ಕೊಂಡು ಸೋಲೋ ಟ್ರಿಪ್ಸ್ ಮಾಡ್ಕೊಂಡು, ಇನ್ನೊಂದು ಗೋಲ್ಡನ್ ಸ್ಟಾರ್ ಗಣೇಶ್ ತರ ಗಾಡಿ ಓಡಿಸ್ಕೊಂಡು ಹುಡುಗಿನ ಕೂಡ್ಸ್ಕೊಂಡು ರೋಮ್ಯಾನ್ಸ್ ಮಾಡೋದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಾವೆಲ್ಲ ಫಸ್ಟ್ ಕ್ಯಾಟಗರಿಗೆ ಬೀಳ್ತೀವಿ. ಬಟ್ ದಟ್ ಅಪಾರ್ಟ್, ಗ್ರೌಂಡ್ ಕ್ಲಿಯರೆನ್ಸ್ ಶಾರ್ಟ್ ಇದೆ ಇದಿಂದು. ಸೊ ನೀವು ಅಕಸ್ಮಾತ್ ಆಗಿ ಫಾಸ್ಟ್ ಆಗಿ ಹಂಪ್ಸ್ ಮೇಲೆಲ್ಲ ಹೋದಂದ್ರೆ ಕೆಳಗೆ ತಾಕತ್ತೆ, ಏನ್ ಮಾಡಕ್ಕಾಗಲ್ಲ. ಸೊ ಐ ವಿಲ್ ಸಜೆಸ್ಟ್ ಗೆಟ್ ಅ ಸಮ್ ಕಾರ್ಡ್ ದಟ್ ವಿಲ್ ಕೀಪ್ ಯು ಸೇಫ್ ಕೆಳಗಡೆ ತಾಕದಿಂದ. ಸೆಕೆಂಡ್ ಗೇರ್, ಥರ್ಡ್ ಗೇರ್ ಫುಲ್ ಮಸ್ತ ಇದೆ, ಲೈಕ್ ಎನಿ ಅದರ್ ರಾಯಲ್ ಎನ್ಫೀಲ್ಡ್. ಲೋ ಅಂಡ್ ಟಾರ್ಕ್ ನಿಮ್ಗೆ ಸೂಪರ್ ಆಗಿ ಗೊತ್ತಾಗುತ್ತೆ. ಬ್ರೇಕಿಂಗ್ ಬಗ್ಗೆ ಮಾತಾಡಂಗಿದ್ದ ಅಂದ್ರೆ ಕಂಪ್ಲೇಂಟ್ ಜಾಸ್ತಿ ಮಾಡಲ್ಲ, ಬಟ್ ಮುಂದ್ಗಡೆ ಇನ್ನೊಂಚೂರು ಶಾರ್ಪ್ ಆಗಿದ್ದಿದ್ದ ಅಂದ್ರೆ ಸಖತ್ತಾಗಿರೋದು, ಇನ್ನೂ ಕಾನ್ಫಿಡೆಂಟ್ ಆಗಿರೋದು. ಅಂಡ್ ಇನ್ನೇನಿದೆ ಈ ಬೈಕ್ ಬಗ್ಗೆ, ಮೋಡ್ಸ್ ಬಗ್ಗೆ ಏನು ಮಾತಾಡಂಗಿಲ್ಲ. ರಾಯಲ್ ಎನ್ಫೀಲ್ಡ್ ಇಸ್ ಆಲ್ವೇಸ್ ರಾಯಲ್ ಎನ್ಫೀಲ್ಡ್ ಇದೆ. ಎಂಡ್ ಇಟ್ ಹ್ಯಾಸ್ ನೋ ಮೋಡ್ಸ್ ಜಾಸ್ತಿ. ಪ್ಲಸ್ ಇದಕ್ಕೆ ಆಕ್ಸೆಸರೀಸ್ ಅಂತ ಮಾತಾಡಕ್ಕಂತ ಜಾಸ್ತಿ ಏನಿಲ್ಲ. ನೀವು ಎಕ್ಸ್ಟರ್ನಲಿ ಒಂದು ಟ್ಯಾಕೋಮೀಟರ್ ಹಾಕೊಬಹುದು, ಒಂದು ಸಮ್ ಗಾರ್ಡು, ಕ್ರ್ಯಾಶ್ ಗಾರ್ಡು, ಹಿಂದೆ ಸೀಟು, ಹೋಗ್ಗುರು, ಅಷ್ಟೇ, ಜಾಸ್ತಿ ಏನಿಲ್ಲ. ಇದನ್ ಸೈಡ್ ಮಿರರ್ ನೋಡ್ದ ಅಂದ್ರೆ ರೌಂಡ್ ಆಗಿದೆ, ಬಾಲ್ಡಿ ತಲೆ ತರ. ಒಂದ್ 60 ಆದ್ಮೇಲೆ ಗಡಗಡ ಅಂತ ಅಲ್ಲಾಡುತ್ತೆ. ಬಟ್ ಗಾಡಿ ಅಂತೂ ಸಖತ್ ಕಂಫರ್ಟಬಲ್ ಆಗಿದೆ ಗುರು. ರಾಯಲ್ ಎನ್ಫೀಲ್ಡ್ ಅಲ್ಲಿ ಒಂಥರ ಸೂಪರು. ನೀವು ಸೂಪರ್ ಮೀಟಿಯರ್ ತಗೊಳಕ್ಕೆ ಯೋಚನೆ ಮಾಡ್ಕೊಂಡು ಅಕಸ್ಮಾತ್ ಇಫ್ ಯು ಫೀಲ್ ದಟ್ ಇಸ್ ಓವರ್ ಪ್ರೈಸ್ಡ್ ಅಂಡ್ ಯು ವಾಂಟ್ ಡೀಸೆಂಟ್ ಕ್ರೂಸರ್ ಅಂತ ಮಾತಾಡಂಗಿದ್ದ ಅಂದ್ರೆ ಯು ಕ್ಯಾನ್ ಆಲ್ವೇಸ್ ಗೋ ಫಾರ್ ದ ಮೀಟಿಯರ್ 350. ಇಟ್ ಈಸ್ ಅ ಲವ್ಲಿ ಬೈಕ್. ಅಂಡ್ ಐ ಥಿಂಕ್ ಐ ಟೋಲ್ಡ್, ಬಟ್ ಇದನ್ ಕಾಂಪಿಟೇಟರ್ಸ್ ಇಟ್ ಇಸ್ ದಿ ರಾಯಲ್ ಎನ್ಫೀಲ್ಡ್ ಲೈನ್ ಅಪ್ 350 ಇದು. ಗೋವಾನ್ ಕ್ಲಾಸಿಕ್ ಅಥವಾ ಕ್ಲಾಸಿಕ್ 350 ಅಥವಾ ಬುಲೆಟ್ 350, that is the competitors. And you always have the you always have the Highness 350, the CB 350 in nidita ide guru ಇಲ್ಲಿ. So the Honda lineup is your competitor major age, apart from Royal Enfield's own bikes. White topping ನಡೀತಾ ಇದೆ, ಗಮಸೆ ಐತಿಲ್ಲ ಈ ದಿವಸ. ಎಷ್ಟು ಇದಪ್ಪ. ಸೊ ಯಾ, ಈ ಬೈಕ್ ಬಗ್ಗೆ ಅಷ್ಟು ಮಾತಾಡ್ಬೋದು, ಇನ್ ಜಾಸ್ತಿ ಏನಿಲ್ಲ. ಸಖತ್ ಕಂಫರ್ಟಬಲ್ ಆಗಂತೂ ಇದೆ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಂಗಿದ್ದಾರೆ ಜಾಸ್ತಿ ಓವರ್ ಎಕ್ಸಾಜಿರೇಟ್ ಮಾಡಲ್ಲ ಬೇರೆಯವ್ರ ತರ. ಮೆಟಲು, ಲೋಹ, ಪ್ಲಾಸ್ಟಿಕ್ ಎಲ್ಲ ಓಡಿಸಲ್ಲ. ರಾಯಲ್ ಎನ್ಫೀಲ್ಡ್ ಓಡಿಸೋನೆ ನಿಜದ ಗಂಡಸು, ಅದೆಲ್ಲ ನಾನು ಅನ್ನಲ್ಲ.
ಬಟ್ ದ ಬಿಲ್ಡ್ ಕ್ವಾಲಿಟಿ ಈಸ್ ಆನೆಸ್ಟ್ಲಿ ವೆರಿ ಗುಡ್. ಅಲ್ಲಿ ಇಲ್ಲಿ ಒಂಚೂರು ಕಾಂಪ್ರಮೈಸ್ ಆಗಿದೆ, ಬಟ್ ಆಲ್ ಬೈಕ್ಸ್ ಹ್ಯಾವ್ ದೇರ್ ಪ್ರೋಸ್ ಅಂಡ್ ಕಾನ್ಸ್. ಅದೇ ಈ ಬೈಕ್ ಬಗ್ಗೆ ಮಾತಾಡಂಗಿದ್ದಂದ್ರೆ ಅಷ್ಟೇ ಇರೋದು. ಪ್ಲಸ್ ವಿಡಿಯೋ ಮುಗಿಸೋ ಮುಂಚೆ ಏನು ಅಂತೀನಿ, I would like to tell the harsh reality about accidents. I would like to talk about the harsh reality about accidents. ಒಂದು ಮನುಷ್ಯಂಗೆ ಆಕ್ಸಿಡೆಂಟ್ ಆದಾಗ ಜನರು ಅವಂಗೇನೆ ಏಟಾಯ್ತು, ಎಲ್ಲಿ ಏಟಾಯ್ತು, ಯಾರು ತಪ್ಪು, ಗಾಡಿಗೆ ಎಷ್ಟು ಖರ್ಚಾಯ್ತು, ಹೆಂಗ್ ಏಟಾಯ್ತು ಗಾಡಿಗೆ ಎಲ್ಲ ಕೇಳ್ತಾರೆ. ಬಟ್ ಅವ್ನ ತಲೆಯಲ್ಲಿ ಏನ್ ಉಳ್ಕೊಂಡಿದೆ, ಏನ್ ಟ್ರಾಮಾ ಇದೆ, ಗಾಡಿ ಓಡಿಸ್ಬೇಕಾದ್ರೆ ಅವ್ನಿಗೆ ಇವಾಗ್ಲೂ ಏನ್ ಅನ್ಸತ್ತೆ, ಅದ್ ಬಗ್ಗೆ ಯಾರು ಕೇಳಲ್ಲ. ಇಟ್ ಈಸ್ ಆಲ್ವೇಸ್ ಓವರ್ಲುಕ್ಡ್ ಅದು. ಸೊ ಇಫ್ ಯು ಸಿ ಸಮ್ ಒನ್ ರೈಡಿಂಗ್ ಸ್ಲೋಲಿ, ನಿಧಾನಕ್ಕೆ ಓಡಿಸ್ಕೊಂಡು ಅಥವಾ ಓವರ್ಟೇಕ್ ಮಾಡಕ್ ಹೆಸಿಟೇಟ್ ಮಾಡ್ತಾ ಇದ್ದಂದ್ರೆ ದಯವಿಟ್ಟು ಜಡ್ಜ್ ಮಾಡಬೇಡಿ ಅವ್ರನ್ನ. ಅವ್ರಿಗೆ ಯಾವ ತರ ಟ್ರಾಮಾ ಉಳ್ಕೊಂಡಿದೆ, ಅವ್ರ ತಲೆಯಲ್ಲಿ ಏನಿದೆ, ಯು ವಿಲ್ ನೆವರ್ ನೋ. ಸೊ ಆಲ್ವೇಸ್ ಬಿ ಕನ್ಸಿಡರೇಟ್ ಆನ್ ದ ರೋಡ್. ನೀವು ಓಡಿಸ್ಬೇಕಾದ್ರೆ ನಿಮ್ ಬಗ್ಗೆನೂ ಯೋಚನೆ ಮಾಡಿ, ಬೇರೆಯವ್ರ ಬಗ್ಗೆನೂ ಯೋಚನೆ ಮಾಡಿ. ಬೇರೆಯವ್ರ ಮುಂದೆ ಶೋಕಿ ಮಾಡಕ್ಕೆ ನಾವು ಸ್ಪೀಡ್ ಮಾಡ್ತೀವಿ, ಅದೆಲ್ಲ ತಲೆಯಿಂದ ಮುಳ್ಳು ತೆಗ್ದಾಕಿ. ನಿಮ್ಗೆ ಯಾವ ಹುಡುಗಿನೂ ಬೀಳಲ್ಲ ಆ ತರ. ಟೇಕ್ ಇಟ್ ಫ್ರಮ್ ಇಟ್, ಟ್ರಸ್ಟ್ ಮೀ, ನನಗೆ ಗೊತ್ತು. ಪ್ಲಸ್ ನಿಮ್ಗೆ ಎಷ್ಟು ಟ್ರಾಮಾ ಬೀಳುತ್ತೋ ಆಕ್ಸಿಡೆಂಟ್ ಆದಾಗ, ಅದಕ್ಕಿಂತ ನಿಮ್ಗಿಂತ ಜಾಸ್ತಿ ಟ್ರಾಮಾ ನಿಜ ಬೇಕಾದ್ರೆ ನಿಮ್ ಮನೆಯವ್ರಿಗೆ ಆಗೋದು. ಇವಾಗ್ಲೂ ಅಷ್ಟೇ, ನಾನು ಬೈಕ್ ತಗೊಂಡ್ ಆಚೆ ಹೊರಟಾಗ ನಮ್ಮಮ್ಮ, ಅಪ್ಪ, ನಮ್ಮ ಅಣ್ಣ ಎಲ್ರು ನಂಗೆ ತಲುಪೆ ಕಾಲ್ ಮಾಡು, ಹುಷಾರಾಗಿ ಓಡಿಸು ಮುಂಚೆನ ಅನ್ನೋರು. ಬಟ್ ನೌ ದೇ ಹ್ಯಾವ್ ದಟ್ ಇನ್ ದೇರ್ ಹೆಡ್, ಇಟ್ ಇಸ್ ಸೆಟ್. ಸೊ ಆಲ್ವೇಸ್ ರೈಡ್ ಸೇಫ್, ರೈಡ್ ರೆಸ್ಪಾನ್ಸಿಬಿಲಿ. ಐ ವೋಂಟ್ ಸೇ ರೈಡ್ ಸ್ಲೋ, ಎಲ್ಲಿ ಹೆಂಗ್ ಓಡಿಸ್ಬೇಕು ಆ ತರ ತಲೆ ಹಿಡ್ಕೊಂಡು ಓಡಿಸಿ. ಬಟ್ ಜಸ್ಟ್ ಮೇಕ್ ಶೋರ್ ದಟ್ ಇಟ್ ಈಸ್ engraved in your head that you know that there are people waiting for you at home, there are people who love you. So always make it back. ಇಷ್ಟಂಬುಟ್ ವಿಡಿಯೋ ಮುಗಿಸ್ತೀನಿ. See you soon, see you all soon. Bye bye. Sarapakara itu.